ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಹೆಸರುಬೇಳೆ ದೋಸೆ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿನಿ ನೋಡ್ರಿ. ನಾನು 1 ತಾಸು ನೆನೆಸ್ಕೋಬೇಕು ಅವನ್ನ. 1-2 ಕಾಳು ಮೆಂತೆ ನೆನೆಯೋದ್ರಾಗ ಹಾಕ್ಕೊಳತ್ತೇನೆ ನೋಡ್ರಿ. ಚಲೋ ತಂಗ ನೆನೆದವು ಹೆಸರುಬೇಳೆ. 1-2-3 ಬರೀ ಒಂದು ಸ್ವಚ್ಛಗೆ ತೊಳ್ಕೊಬೇಕು ನೋಡ್ರಿ. 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳತ್ತೇನೆ ನೋಡ್ರಿ. ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಅದನ್ನ 1 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಳತ್ತೇನೆ ನೋಡ್ರಿ. 1 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳತ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳತ್ತೇನೆ. ಈಗ ಇದನ್ನ ಚೆಂದಾಗ ಕಲಿಸ್ಕೋಬೇಕು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಈಗ ಹಿಂಗೆ ದೋಸೆ ಬ್ಯಾಟರ್ ಅದಕ್ಕೆ ಬರ್ಬೇಕದು. ಒಂದು 10 ನಿಮಿಷ ನೆನೆಯಾಗಿ ಬಿಡ್ಬೇಕು ನೋಡ್ರಿ. ತವಾ ಕಾದೈತೆ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ. ಹಾಕ್ಕೋಬೇಕು ನೋಡ್ರಿ. ಈಗ ಸ್ವಲ್ಪ ಹಾಕಿ ದೋಸೆಗತೆ ತೀಡ್ಬೇಕು ಅದನ್ನ ಸಣ್ಣ. ಮ್ಯಾಲೆ ಸ್ವಲ್ಪ ಎಣ್ಣೆ ಬಿಡ್ಬೇಕು ನೋಡ್ರಿ ಇದಕ್ಕೆ. ಅಂದ್ರೆ ಚಲೋ ನಂಗೆ ಕುರು ಬರ್ತಾವೆ. ಸ್ವಲ್ಪ ಅವಸರ ಮಾಡಬಾರ್ದು ನೋಡ್ರಿ. ಇದಕ್ಕೆ ಸ್ವಲ್ಪ ನಿಧಾನ ಮಾಡಿ ಹೊಳಿಸಿ ಹಾಕ್ಬೇಕು ನೋಡ್ರಿ. ಅಂದ್ರೆ ಹಿಂಗೆ ಕೆಂಪಗೆ ಬರ್ತವೆ ದೋಸೆ. ರೆಡಿ ಆಯ್ತು ನೋಡ್ರಿ ಹೆಸರುಬೇಳೆ ದೋಸೆ. ಹೆಸರುಬೇಳೆ ದೋಸೆ ರೆಡಿ. ಇದೇ ರೀತಿ ರುಚಿಯಾದ ಅಡುಗೆಗಾಗಿ ದಯವಿಟ್ಟು ಕಿವಿಮಾತು ಕಿಚನ್ನ ನೋಡ್ತಾ ಇರಿ. ಹಾಗೂ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.